ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಏನಾಯ್ತು ಮಗಳೇ? ನೋಡು, ನೀನು ಹೀಗೆ ಮೌನವಾಗಿದ್ದಷ್ಟು ನನ್ನ ಆತಂಕ ಹೆಚ್ಚಾಗುತ್ತೆ. ಏನಾಯ್ತು ಅಂತ ಬಾಯ್ಬಿಟ್ಟು ನಮ್ಮ ಜೊತೆ ಹೇಳ್ಬಾರ್ದಾ? ಹೌದು ಭಾವನಾ, ಅಲ್ಲಿ ನೀನ್ ಕಾಣ್ತಾ ಇಲ್ಲ ಅಂತ ಸಿದ್ದು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾನೋ ಏನೋ. ಏನಾಯ್ತು ಅಂತ ಹೇಳಮ್ಮ. ಅಮ್ಮ, ಅಪ್ಪ, ನಾನೀಗ ಹೇಳೋದನ್ನ ಕೇಳಿ ನಿಮಗೆ ಬೇಜಾರಾಗಬಹುದು, ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ಸಿದ್ದು ಅವರು ನನ್ನಿಂದಾನೇ ಜೈಲಿಗೆ ಹೋಗಿದ್ದು ಅಂತ ನಮ್ಮ ಮಾವ ತುಂಬ ಕೋಪ ಮಾಡ್ಕೊಂಡಿದ್ರು. ಅವ್ರು ಬೇಲ್ ಕೊಡಿಸಿ ಅವ್ರನ್ನ ಹೊರಗೆ ಕರ್ಕೊಂಬರ್ಬೇಕು ಅಂದರೆ ನೀನು ಈ ಮನೆಯಲ್ಲಿ ಇರಬಾರ್ದು, ಇನ್ಯಾವತ್ತೂ ಸಿದ್ದು ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಹೇಳಿಬಿಟ್ರು. ಅದಕ್ಕೆ ಸಿದ್ದು ಅವ್ರಿಗೋಸ್ಕರ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಎಂತ ಕೆಲಸ ಮಾಡ್ತೀನಿ ಮಗಳೇ? ಅಲ್ಲಮ್ಮ, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನೀನ್ ಮಾಡದಿರೋ ತಪ್ಪಿಗೆ ಯಾತಕ್ಕೆ ಶಿಕ್ಷೆ ಅನುಭವಿಸ್ಬೇಕು? ನೀನ್ ದುಡುಕ್ಬಿಟ್ಟೆ ಮಗಳೇ, ನೀನ್ ಮಾಡಿ ಸರಿಯಲ್ಲ. ಹೌದು ಭಾವನಾ, ನೋಡು, ನಾವು ಬಂದು ನಿಮ್ಮ ಮಾವನ ಹತ್ರ ಮಾತಾಡ್ತೀವಿ, ನಿನ್ನ ಸಿದ್ದುನ ಸೇರಿಸ್ತೀವಿ. ನಡಿ ಹೋಗೋಣ. ಬೇಡಮ್ಮ, ನೋಡಿ, ಯಾರು ಏನು ಮಾತಾಡೋದು ಬೇಡ. ನಾನೀಗ ಏನು ಮಾಡಿದ್ದೀನೋ ಅದು ಸಿದ್ದು ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಮಾತ್ರ. ಅವ್ರು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಅದು ಹಾಗಲ್ಲಮ್ಮ. ಅಮ್ಮ, ಪ್ಲೀಸ್, ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ನೋಡು, ಸಿದ್ದು ಅವ್ರಿಗೆ ತಪ್ಪು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಆದರೂ ನಿರಪರಾಧಿಯಾಗಿ ಅವ್ರು ಅಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಿರೋದು ನನ್ನಿಂದ ನೋಡೋಕ್ಕಾಗಲಿಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಬರ್ಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ ಅಪ್ಪ, ಆದರೆ ನನ್ನಿಂದ ಆಗಲಿಲ್ಲ. ಅದಕ್ಕೆ ನನಗೆ ಸಿಕ್ಕಿದ್ದು ಒಂದೇ ದಾರಿ. ನಾನು ಸಿದ್ದು ಅವರಿಂದ ದೂರ ಇರೋದ್ರಿಂದ ಅವ್ರಿಗೆ ಶಿಕ್ಷೆ ತಪ್ಪುತ್ತೆ ಅನ್ನೋದಾದ್ರೆ ನಾನು ಹೀಗೆ ಎದ್ಬಿಡ್ತೀನಿ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಆಗ ನೋಡಿದ್ರೆ ಮದ್ವೆನೇ ಆಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ವಿ. ಈಗ ಮದುವೆ ಆಗಿ ಈ ತರ ಆಗಿದೆ ಅಂದ್ರೆ ಹೇಗಮ್ಮ? ನೋಡು ಮಗಳೇ, ನೀವಿನ್ನೂ ಚಿಕ್ಕವರು. ನಾನ್ ಬೀಗರ ಜೊತೆ ಮಾತಾಡ್ತೀನಿ, ಅವ್ರ ಕಾಲ್ ಹಿಡಿದು ಬೇಕಾದ್ರೆ ಕ್ಷಮೆ ಕೇಳ್ಬಿಡ್ತೀನಿ. ನೀನು ಹೂ ಅನ್ನಮ್ಮ. ಅಪ್ಪ, ನಾನು ನಿಮಗೆ ಎಷ್ಟು ಸಲ ಹೇಳಿ. ನೋಡಿ, ನೀವೇನು ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ ಪ್ಲೀಸ್. ಭಾವನಾ,